ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದ ತಕ್ಷಣ ಯೂಜ್ ಮನಿ ಬರುತ್ತೆ. ತಪ್ಪು. ಯಾವುದು ಯೂಜ್ ಮನಿ ಬರಲ್ಲ. ಸ್ಟಾಕ್ ಮಾರ್ಕೆಟ್ ಎಷ್ಟು ಕೊಡುತ್ತೋ ಅಷ್ಟು ಕೊಡುತ್ತೆ. ಅದ್ರಲ್ಲಿ ತಗೊಳ್ಳೋ ಯೋಗ್ಯತೆ ನಮ್ದು ಯೂಸ್ ಆಗಿ ಬೆಳಿಬೇಕು. ನಮ್ದು ಯೋಗ್ಯತೆ ಯೂಸ್ ಆಗಿ ಆಸೆಗೆ, ಆಸೆಗಿಂತ ದುರಾಸೆಗೆ ಇಲ್ಲಿ ಯಾವುದೇ ರೆಮ್ಮಿಲಿ ಕಾರ್ಡ್ಸ್ ಆಡಿದ್ರೆ ಅದೂ ಸಾಫ್ಟ್ವೇರ್ ಬಂದಿರುತ್ತೆ. ಕರೆಕ್ಟಾ? ಅದ್ರಲ್ಲಿ ಆಡಿದ್ರೆ ಕೋಟಿ ಬರುತ್ತೆ ಅಂತ ಯಾವನೋ ಹೇಳ್ತೇನೆ. ಯಾವುದೋ ಅಜ್ಜಿ ಕಾರ್ಡ್ ಹಿಡಿಯೋಕ್ಕೆ ಕೈ ಹಿಂಗೆ ನಡುತ್ತೇನೆ, ಇಲ್ಲ ಮೊಬೈಲ್ ಹಿಡಿಯೋಕ್ಕೆ ಬರುತ್ತೋ ಇಲ್ವೋ, ಅಜ್ಜಿ ಕೋಟಿ ಮಾಡಿಬಿಡ್ತು ಅಂತ ಆಡುಗಳು ಬರ್ತಾ ಇದೆ. ಈಗೋ ಮತ್ತೆ ಸೆಲ್ಫ್ ಸೆಂಟರ್ಡ್ ಇರಬೇಕು. ಅವ್ರು ಸ್ವಾರ್ಥಿಯಾಗಿರ್ಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಬಿಸ್ನೆಸ್ಸಲ್ಲೂ ನಾನು 50 ಲಕ್ಷ ಸಂಪಾದನೆ ಮಾಡಿದೆ, ನಾನು 10 ಲಕ್ಷ ಸಂಪಾದನೆ ಮಾಡಿದೆ, ನಾನು ಕೋಟಿ ಸಂಪಾದನೆ ಮಾಡಿದೆ, ನನಗಾಯ್ತು. ಫಸ್ಟು ಥಿಂಕ್ ಮಾಡಬೇಕಾಗಿರೋದು ಏನು ಗೊತ್ತಾ? ಸಾಫ್ಟ್ವೇರಲ್ಲಿ ಇದ್ದ ತಕ್ಷಣ ಅಲ್ಲೆಲ್ಲೋ ಪ್ರಾವಿಷನ್ ಸ್ಟೋರಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಇದ್ರಲ್ಲ, ಅದಕ್ಕೂ ಸಾಫ್ಟ್ವೇರ್ ಅಂತಲೇ ಹೇಳೋದು. ಕರೆಕ್ಟ್. ಸಾಫ್ಟ್ವೇರಲ್ಲಿ ಇದ್ದ ತಕ್ಷಣ ಎಲ್ಲ ಒಂದೇ ಸಾಫ್ಟ್ವೇರ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಅನ್ಕೋಬಾರ್ದು. ತುಂಬ ವೆರೈಟಿ ಸಾಫ್ಟ್ವೇರ್ಸ್. ಬ್ರೋಕರ್ಸೇ ಸರ್, ಕಂಪ್ಲೀಟ್ ಬ್ರೋಕರ್ಸೇ ಬಂದು ಸ್ಟಾಕ್ ಮಾರ್ಕೆಟ್ನ ಪ್ರಮೋಟ್ ಮಾಡೋದು. ಸಾಫ್ಟ್ವೇರ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಆಲ್ಗೋ ಟ್ರೇಡಿಂಗು ಯಾವುದೋ ಒಂದು. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೆ ಕೇಳಿದ್ರು ಭಾಳ ಜನ ಹೇಳೋದು, ಅಯ್ಯೋ ನಾನು ಲಾಸ್ ಮಾಡ್ಕೊಂಬಿಟ್ಟೆ, ನನ್ನ ಇನ್ವೆಸ್ಟ್ಮೆಂಟ್ ಎಲ್ಲ ಕಳೆದೋಯ್ತು, ತುಂಬ ಹಾಳು ಮಾಡ್ಕೊಂಬಿಟ್ಟೆ ಅಂತ. ಇದನ್ನು ಯಾರಾದರೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತ ಇರೋರು ಕೇಳಿಸ್ಕೊಂಡ್ರೆ ಅವ್ರು ಭಯ ಬಿದ್ದೇ ಬೀಳ್ತಾರೆ. ಅಯ್ಯೋ ನಾನು ಬರಬೇಕಾ, ನಾನು ಇಲ್ಲಿ ಕಳ್ಕೊಂಬಿಟ್ರೆ, ನಾನು ಲಾಸ್ ಆಗಿಬಿಟ್ರೆ ಅಂತ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಲಾಸ್ ಮಾಡ್ಕೊತಾರೋರಾಗಲಿ, ಇಲ್ಲ ಸ್ಟಾಕ್ ಮಾರ್ಕೆಟಿಗೆ ನಾನು ಬರಬೇಕು ಅಂತ ಇರೋರಾಗಲಿ, ಅಂಥವ್ರು ಇಂಥ ಕೆಟ್ಟ ಪರಿಸ್ಥಿತಿಗೆ ಬರಬಾರ್ದು ಅಂದರೆ ಇವ್ರೇನು ಅಡ್ವೈಸ್ ಕೊಡ್ತಾರೆ ಕೇಳೋಣ ಬನ್ನಿ ಇವತ್ತಿನ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳ ಹಣೆ ಬರೋ ಕಾರ್ಯಕ್ರಮದಲ್ಲಿ. ಸರ್, ಇವಾಗ ನಾವು ಸ್ಟಾರ್ಟಿಂಗಿಂದನೂ ಡಿಸ್ಕಸ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಜೀವನ ನಾಳು ಮಾಡ್ಕೊತಾ ಇದ್ದಾರೆ, ಹಣನ ಕಳ್ಕೊತಾ ಇದ್ದಾರೆ, ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಆಮೇಲೆ ಸೂಸೈಡು ಮಾಡ್ಕೊತಾ ಇದ್ದಾರೆ, ಮನೆ ಮಠದನ್ನೆಲ್ಲ ಬೀದಿಗೆ ಹೇಳ್ಕೊಂಬರ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ವಿ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತ ಏನು ಮಾಡಬೇಕು ಸರ್? ಅಂದರೆ ನಾವು ಸ್ಟಾರ್ಟಿಂಗಿಂದನೂ ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ಈಗ ನಾನು ಹೇಳ್ತಾ ಇರೋದು ಯಾರಾದರೂ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಹೊಸ್ದಾಗಿ ಬರೋ ಅಂಥವ್ರು ಆಗಿರಲಿ, ನೆಕ್ಸ್ಟ್ ಫ್ಯೂಚರ್ಗೆ ಏನು ಸರ್, ನಿಜ ಫಾಲೋ ಮಾಡಿಬಿಟ್ರೆ ಆಯ್ತು ಸರ್. ಅಂದರೆ ನಿಜ ಫಾಲೋ ಮಾಡೋದು ಅಂದರೆ ಇವಾಗ ನಾನು 2 ಲಕ್ಷ 1 ಲಕ್ಷ ಎಲ್ಲ ಮಾತಾಡಿದೆ. ಕರೆಕ್ಟ್. ಅದನ್ನ ನೋಡಿ ಅಟ್ರಾಕ್ಟ್ ಆಗಬಾರ್ದು. ನಿಮ್ಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ನಾನು 50 ಲಕ್ಷ ಸಂಪಾದನೆ ಮಾಡಿದೆ, ನಾನು 10 ಲಕ್ಷ ಸಂಪಾದನೆ ಮಾಡಿದೆ, ನಾನು ಕೋಟಿ ಸಂಪಾದನೆ ಮಾಡಿದ್ರೆ ನನಗಾಯ್ತು. ಫಸ್ಟು ಥಿಂಕ್ ಮಾಡಬೇಕಾಗಿರೋದು ಏನು ಗೊತ್ತಾ? ಅವ್ನು ಸಂಪಾದನೆ ಮಾಡಿದ್ರೆ, ಯಾರು ಸಂಪಾದನೆ ಮಾಡಿದ್ರೆ ಹೇಳಲ್ಲ. IT ಡಿಪಾರ್ಟ್ಮೆಂಟ್ಗೆ ಹೋಗಿ ಹೇಳಲಿ, ಕೊಡ್ತಾರೆ ಸರಿಯಾಗಿ ಅಲ್ವಾ? ಅವ್ರು ಸಂಪಾದನೆ ಮಾಡಿದೆ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋ ಶಕ್ತಿ ಬೇಕು ಒಂದು. ಕರೆಕ್ಟ್. ಅದಕ್ಕೆ ಬಂದು ನನ್ನ ಒಳಗಡೆ ಇರೋಂಥ ಮೆದುಳನ್ನ ಅವ್ರು ಕೊಡೋಕ್ಕಾಗಲ್ಲ. ಅವ್ರ ಮೆದುಳಲ್ಲೇ ಅವ್ರು ಯೋಚನೆ ಮಾಡಬೇಕು. ಕರೆಕ್ಟಾ? ಹೌದು. ಅದಾದ್ಮೇಲೆ ಈ ಥರ ಬೂಟಾಟಿಕೆಗಳು ಏನಕ್ಕೆ ಇದೆಲ್ಲ ಅಂತ ಒಂದು ಕೇಳೋವಂಥ ಈಗೋ, ನಾವು ಈಗೋ ಮಾತಾಡೋದಲ್ಲ, ಈಗೋ ಮತ್ತೆ ಸೆಲ್ಫ್ ಸೆಂಟರ್ಡ್ ಇರಬೇಕು. ಅವ್ರು ಸ್ವಾರ್ಥಿಯಾಗಿರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಬಿಸ್ನೆಸ್ಸಲ್ಲೂ ಸ್ವಾರ್ಥಿಯಾಗಿದ್ರೇ ಅವ್ರು ಬೆಳೆಯೋಕ್ಕಾಗೋದು. ಅರ್ಥ ಆಯ್ತಾ ಸರ್? ಅವ್ರ ಈಗೋನ ಬಿಡಬಾರ್ದು. ಅವ್ರ ಈಗೋನ ಅವ್ರು ಹಂಗೆ ಇಟ್ಕೊಂಡಿದ್ದಾಗ ನಾನೇ ಹೇಳ್ತೀರೇ, ನೋಡಪ್ಪ 10 ಲಕ್ಷ ಬಂದ್ಬಿಡುತ್ತೆ, ನೀನು ಫುಲ್ ಟೈಮ್ ಟ್ರೇಡರ್ ಆಗಿಬಿಡು, ನಿನ್ನ ಕೆಲಸ ಬರೋ ಕೆಲಸ ಎಲ್ಲ 9 to 5 ಅದೇನೋ ಇದೆಯಲ್ಲ, ಹಂಗೆಲ್ಲ ಡ್ರಾಮಾಗಳು ನಡೀತಾ ಇದೆ. ನನಗೆ ಏನಿದು? ಓಕೆ, ಏನೋ ಕಂಪ್ಯೂಟರೈಸ್ಡ್ ಆಯಿತು, ಪ್ರಪಂಚ ಏನೋ ಒಳ್ಳೆ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಾ ಇದ್ರೆ, ಇದು ಅಡ್ವಾನ್ಸ್ ಲೆವೆಲ್ ಅಲ್ಲ, ಹಾಳಾಗೋ ಲೆವೆಲ್. ಕರೆಕ್ಟಾ? ಅದಕ್ಕೆಲ್ಲ ಅಟ್ರಾಕ್ಟ್ ಆಗದೆ ಇದ್ಬಿಟ್ರೆ ನಿಜ ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ ಸರ್, ಬೇರೆ ಬಿಸ್ನೆಸ್ಸಲ್ಲಿ ಅವ್ರಿಗೆ ಎಷ್ಟು ನಿಜವಾಗ್ಲೂ ಅವ್ರು ರನ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಬಿಸ್ನೆಸ್ ಮಾಡೋರಿಗೆ. ಇಲ್ಲ ಬೇರೆ ಒಂದು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಕರೆಕ್ಟಾ? ನನಗೆ ಇಷ್ಟೇ, ನನ್ನ ಕೆಪಾಸಿಟಿಗೆ ಇಷ್ಟು ಸ್ಯಾಲ್ರಿ ಬರುತ್ತೆ. ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಅವ್ರ ಕೆಪಾಸಿಟಿಗಿಂತ ಜಾಸ್ತಿ ಕೊಟ್ಬಿಡುತ್ತೆ. ಅವರು ಈ ಒಂದು ಬೇರೆ ಕೆಲಸ ಮಾಡೋಕ್ಕೋ ಇಲ್ಲ ಬಿಸ್ನೆಸ್ ಮಾಡೋಕ್ಕೋ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ. ಇದು ಸುಮ್ಮನೆ ಯಾವುದೋ ಈ ರೆಮ್ಮಿಲಿ ನನ್ನ ಕೋಟಿ ಬರುತ್ತೆ ಅಂತ ಆಡ್ಗಳು ಬರ್ತಾ ಇದೆ. ಕರೆಕ್ಟಾ? ಕರೆಕ್ಟ್. ಬಂದ್ಬಿಡುತ್ತಾ? ನನಗೆ ಇವಾಗ ಬರ್ನಿಂಗ್ ಇರುತ್ತೆ ಸರ್, ನನಗೇನೋ ಪಕ್ಕದ ಮನೆಯವ್ರ ಮುಂದೆ ನಾನು ಕಾರ್ ತಗೊಂಡು ಹೋಗ್ಬೇಕು. ಆ ಈಗೋ ಬೇರೆ, ಅದು ಬೇರೆ.
ಈ ನಾನು ಹೇಳ್ತಿರೋ ಈಗೋ ಬೇರೆ. ಕರೆಕ್ಟ್. ಆ ಒಂದು ಆಸೆಗೆ, ಆ ಒಂದು ಆಸೆಗಿಂತ ದುರಾಸೆಗೆ ಇಲ್ಲಿ ಯಾವುದೇ ರೆಮ್ಮಿಲಿ ಕಾರ್ಡ್ಸ್ ಆಡಿದ್ರೆ ಅದೂ ಸಾಫ್ಟ್ವೇರ್ ಬಂದ್ಬಿಡ್ತು. ಕರೆಕ್ಟಾ? ಅದ್ರಲ್ಲಿ ಆಡಿದ್ರೆ ಕೋಟಿ ಬರುತ್ತೆ ಅಂತ ಯಾವನೋ ಹೇಳ್ತೇನೆ. ಯಾವುದೋ ಅಜ್ಜಿ ಕಾರ್ಡ್ ಹಿಡಿಯೋಕ್ಕೆ ಕೈ ಹಿಂಗೆ ನಡುತ್ತೇನೆ, ಇಲ್ಲ ಮೊಬೈಲ್ ಹಿಡಿಯೋಕ್ಕೆ ಬರುತ್ತೋ ಇಲ್ವೋ, ಅಜ್ಜಿ ಕೋಟಿ ಮಾಡಿಬಿಡ್ತು ಅಂತ ಆಡುಗಳು ಬರ್ತಾ ಇದೆ. ಈಗ ನಮ್ಮ ಆ್ಯಕ್ಚುಲಿ ಸರ್ಕಾರ ಅದನ್ನು ಸ್ವಲ್ಪ ಕೇರ್ ತಗೋಬೇಕು ಅನ್ಸುತ್ತೆ. ಫುಲ್ ಯೂತ್ ಹಾಳಾಗ್ಬಿಡ್ತಾರಲ್ಲ. ಕರೆಕ್ಟ್ ಅಲ್ವಾ? ಸೊ ಅಂಥ ಒಂದು ರಾಂಗ್ ಮಿಸ್ಡೈರೆಕ್ಷನ್ ಮೋಟಿವೇಶನ್ಗೆ ಅಟ್ರಾಕ್ಟ್ ಆಗದೆ ಇದ್ರೇನೆ ಈ ಪರಿಸ್ಥಿತಿ ಯಾರೂ ಹೋಗಲ್ಲ. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಹ್ಯೂಜ್ ಮನಿ ಬರುತ್ತೆ. ತಪ್ಪು. ಯಾವುದು ಯೂಸ್ ಮನಿ ಬರಲ್ಲ. ಸ್ಟಾಕ್ ಮಾರ್ಕೆಟ್ ಎಷ್ಟು ಕೊಡುತ್ತೋ ಅಷ್ಟು ಕೊಡುತ್ತೆ. ಅದ್ರಲ್ಲಿ ತಗೊಳ್ಳೋ ಯೋಗ್ಯತೆ ನಮ್ದು ಯೂಸ್ ಆಗಿ ಬೆಳಿಬೇಕು. ನಮ್ಮದು ಯೋಗ್ಯತೆ ಯೂಸ್ ಆಗಬೇಕೇ ವಿನಃ ಅಲ್ಲಿಂದ ಸ್ಟಾಕ್ ಮಾರ್ಕೆಟಲ್ಲಿ ಬರುವಂಥ ಮನಿ ಯೂಸ್ ಆಗಲ್ಲ. ಅರ್ಥ ಆಯ್ತಲ್ಲ? ಕರೆಕ್ಟ್. ಆಮೇಲೆ ಅದ್ರ ಜೊತೆಯಲ್ಲಿ ಒಂದು ದಿನಕ್ಕೆ ಒಂದು ಸ್ಟಾಕು, ಇನ್ನೊಂದು ದಿನಕ್ಕೆ ಇನ್ನೊಂದು ಸ್ಟಾಕು, 100 ಸ್ಟಾಕು, 50 ಸ್ಟಾಕು, ಇದೆಲ್ಲ ಹಿಂಗೆ ಜಂಪ್ ಆಗ್ತಾ ಹೋಗೋದು ತಪ್ಪಾಗುತ್ತೆ. ಜಂಪ್ ಆಗೋದು ಏನಕ್ಕೆ? ಅದು ಏನೋ ಅಂತ ಒಂದು ವರ್ಷಕ್ಕೊಂದ್ಸತಿ ಮೂವ್ ಆಗುತ್ತೆ ಸರ್ ಒಂದೊಂದು ಸ್ಟಾಕು. ಆ ಸ್ಟಾಕ್ ಇದು ಮೂವ್ ಆಗೋಯ್ತಲ್ಲ ಅಂದ್ಬಿಟ್ಟು ಅದರಿಂದ ಹೋಗೋದು ಆಗೋಯ್ತದ್ದು, ಮುಗಿದೋಯ್ತು, ಸತ್ತು ಹೋಯ್ತು, ಅದ್ರದ್ದು ಪ್ರೈಸ್ ಸತ್ತೋಯ್ತು. ಅವಾಗ ಹೋಗಿ ಇವರು ಎಣದ ಮೇಲೆ ಕೈ ಇಡ್ತಾರೆ. ಕರೆಕ್ಟಾ? ಅದೆಲ್ಲ ಅಂಥ ವಿಷಯಕ್ಕೆಲ್ಲ ಹೋಗ್ಬಾರ್ದು. ಒಂದನ್ನ ನನ್ನ ಯೋಗ್ಯತೆಗೆ, ನನ್ನ ಸ್ಟೇಟಸ್ಗೆ, ನನ್ನ ಇನ್ವೆಸ್ಟ್ಮೆಂಟ್ಗೆ ಏನು ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮಾಡ್ಕೊಳಕ್ ಗೊತ್ತಿಲ್ವೋ ಅದನ್ನ ತಿಳಿಸೋರ ಹತ್ರ ತಿಳ್ಕೋಬೇಕು. ಅರ್ಥ ಆಯ್ತಾ? ಅದನ್ನ ಯಾರು ತಿಳಿಸಲ್ಲ. ನೋಡಿ, ಈಕ್ವಿಟಿ ಸ್ಟಾಕ್ಸು, ಫ್ಯೂಚರ್ಸು, ಆಪ್ಷನ್ಸ್ ಅಂತಿದೆ. ಇದು ಬೇರೆ ಬೇರೆಯವ್ರಿಗೆ ಇರೋದು. ನಾನು ಅದನ್ನು ಸೀಕ್ರೆಟ್ ಹೇಳ್ತಾ ಇಲ್ಲ, ಯಾಕಂದ್ರೆ ನಮ್ಮ ವರ್ಕ್ಶಾಪಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಹೇಳೋದು. ಇಲ್ಲಿ ಯಾರ್ಯಾರಿಗೂ ಹೇಳಿದ್ರೆ ಅದೇ ಹೇಳೋದಿಲ್ಲ. ನಾನು ಅಲ್ಲಿ ಸಕ್ಕರೆನೂ ಹಾಕಲ್ಲ, ಅದರಲ್ಲಿ ಫ್ರುಕ್ಟೋಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ಈ ಏನದು ಏನು ಬೆಲ್ಲ, ತಾಟಿ ಬೆಲ್ಲ ಹಾಕಿ ಹೇಳ್ತಾ ಇರ್ತೀನಿ ಅಲ್ಲಿ. ತಾಟಿ ಬೆಲ್ಲ ಅಂದರೆ ಏನು ಅಂತ ಕೇಳೋರು, ಉಪ್ಪು, ಖಾರ, ಹುಳಿ, ಅದು ಮೆಣಸಿನ್ಕಾಯಿ ಯಾವುದೋ ಅಮೆರಿಕಾದಿಂದ ಬಂದಿದ್ದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಲ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ರೆ ಅದಕ್ಕೂ ಇದಕ್ಕೂ ಮರ್ಯಾದೆನೇ ಇಲ್ಲದೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಎಷ್ಟೋ ವಿಷಯ ಈ ಪ್ರೋಗ್ರಾಮಲ್ಲಿ ಹೇಳ್ತಾ ಇಲ್ಲ. ಅದೆಲ್ಲ ನಮ್ಮ ಮೆಂಬರ್ಸ್ ಆಸ್ತಿ, ನನ್ನ ಆಸ್ತಿ. ನಮಗೆ ಕೊಟ್ಟಿದ್ದು ಮಾರ್ಕೆಟ್. ಆ ಮಾರ್ಕೆಟ್ನ ಪರ್ಮಿಷನ್ ಇಲ್ಲದೆ ಆ ವಿಷಯ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ ಅದಕ್ಕೆ? ಸೊ ಈ ಆಸೆ ತೋರಿಸೋದು ಗೊತ್ತಾಗ್ಬಿಡುತ್ತೆ, ನಮ್ಗೆ ಗೊತ್ತಾಗುತ್ತೆ. ಅಯ್ಯೋ ಹೌದಾ, ಇದೊಂದು 2 ಕೋಟಿ ಬಂದ್ಬಿಟ್ರೆ ನನಗೆ ಅಂತ ನಮಗೆ ಆ ಫೀಲ್ ಆಗುತ್ತೆ. ಏನಕ್ಕೆ ಕೇಳಿ, ನಾವಿರೋ ಪರಿಸ್ಥಿತಿಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಕೊಡುತ್ತೆ. ಆ ಫೀಲ್ ಆಗೋವಾಗಲೇ ಅನ್ಬೇಕು, ಇಲ್ಲಿಂದ ನನ್ನ ನನ್ನ ಹಾಳಾಗೋದು ಸ್ಟಾರ್ಟ್ ಆಯಿತು. ಹಿಂಗೆ ಅರ್ಥ ಆಯ್ತು. ನಾನು ಇದು ಏನು ಆಫರ್ ನೀವು ಕೇಳಿದಾಗ ಹೇಳಿದ್ದೆ, ಆಫರ್ ಒಳ್ಳೇದಲ್ಲ. ಆ ಥರ ಆಫರ್ ಒಂದೇ ಅಲ್ಲ, ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ರು. ಯಾರೋ ಬಂದು ನನ್ನ ನೋಡಿ ಇಷ್ಟು ಚೆಕ್ ಇಸ್ಕೊಂಡೆ, ನಾನು ಈ ಕಾರ್ ಇಸ್ಕೊಂಡೆ, ನಾ ಈ ಬಂಗ್ಲೆ ಇಸ್ಕೊಂಡೆ. ಹ್ಞೂ ಸರ್, ಹೌದೌದು, ನೀವು ನೋಡಿರ್ಬೇಕು. ಅವಾಗಿನ್ನ ಈ ಮಾರ್ಕೆಟಲ್ಲಿ ಕಂಪ್ಯೂಟರೈಸ್ಡ್ ಅಷ್ಟು ಮೋಸ್ಟ್ಲಿ ಇನ್ನೂ ಆಗಿಲ್ಲ. 80s ನಾನು ಮಾತಾಡ್ತಾ ಇರೋದು, 1980s ಮಾತಾಡ್ತಾ ಇರೋದು. ಅಲ್ಲಿ ನೋಡಿದ್ದು ನಾನು. ಅದೇ ಬಂದು ಈ ಡಿಜಿಟಲ್ ಡ್ರಾಮಾ ಅನ್ನೋ ಮಾರ್ಕೆಟಲ್ಲಿ ನಡೀತಾ ಇದೆ ಇವತ್ತು. ಬೇರೆ ಗೊತ್ತಿಲ್ಲ. ಅದನ್ನು ಕಾಪಿ ಮಾಡಿ ಇದನ್ನ ಅಲ್ಲಿಂದ ತಗೋ, ಕಾಪಿ ಮಾಡು, ಹಾಕು. ಈ ಚಾಟ್ GPT ಹಂಗೇನೆ ಇವಾಗ ಬರ್ತಾ ಇರೋದು. ನಿನಗೆ ಏನ್ ಬೇಕೋ ಅದು ಮಾಡೋ, ಅದೇನೋ ಕಂಟೆಂಟ್ ಕೊಡುತ್ತೆ. ಆ ಕಂಟೆಂಟ್ ಹಂಗೆ ಹಾಕಿದ್ರೆ ನಿನಗೆ ಕಾಪಿ ರೈಟ್ಸ್ ಕ್ಲೈಮ್ ಬರುತ್ತೆ ಗೂಗಲ್, ಯೂಟ್ಯೂಬ್ ಇಂದ. ಅದರಲ್ಲಿ ಇನ್ನೊಂದು 2, 3, 4, 5 ಅಕ್ಷರ ಚೇಂಜ್ ಸ್ಪಿನ್ ಮಾಡಿಬಿಡು, ಆಗೋಯ್ತು. ಅವಾಗಾದ್ರೆ ಅವನೊಬ್ಬ ಆಥರು, ಅವನೊಬ್ಬ ರೈಟರು, ಆ ಮಾತನ್ನ ನೀವು ಕೇಳಿ ಅದಕ್ಕೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬೇಕಾ ಅವ್ನು ಬೇರೆ ಸ್ಟೂಡೆಂಟ್ ಆಗ್ತೀಯ ನೀವದೇ. ಐ ಮೀನ್ ಟು ಸೇ, ಎಲ್ಲ ಗೊತ್ತಾಯ್ತು. ಅಂಥವ್ರು ಸ್ಟೂಡೆಂಟ್ ಹಾಕಿದ್ರು ನೀವು ಏನಾಗ್ತೀರಾ? ಇವಾಗ ಯಾರು ಸರಸ್ವತಿ ಪುತ್ರದ್ದು ಮಾತಾಡ್ತಾ ಇದ್ವಿ, ಕರೆಕ್ಟಾ? ಅಲ್ಲಿ ಏನಾಯ್ತು, ಅವ್ರ ಸ್ಟೂಡೆಂಟ್ಗೆ ಆಮೇಲೆ ಇಲ್ಲ ರಾಂಗ್ ಅಂತ ಹೇಳಿದಕ್ಕೆ ನೋಬೆಲ್ ಪ್ರೈಸ್ ಬಂದಂಗೆ ಒಂದು ನ್ಯೂಸ್ ನೋಡಿದ್ದೀನಿ ನಾನು ಎಲ್ಲೋ. ಆ ಥರ ಇವ್ರಿಗೆಲ್ಲ ನೋಬೆಲ್ ಪ್ರೈಸ್ ಲಾಸ್ಟ್ಗೆ ಎಲ್ಲಿ ಬರುತ್ತೆ ಗೊತ್ತಾ? ಈ ಸೂಸೈಡ್ ಅನ್ನೋ ಜಾಗನೇ ನೋಬೆಲ್ ಪ್ರೈಸ್.
ಈ ಸಂಸಾರ ಹಾಳು ಮಾಡ್ಕೊಳ್ಳೋಂಥ ಜಾಗನೇ ನೋಬೆಲ್ ಪ್ರೈಸ್ ಆಗ್ಬಿಡುತ್ತೆ. ಈ ತರ ಒಂದು ಪಿಕ್ಚರ್ಗೆ ಅಟ್ರಾಕ್ಟ್ ಆದ್ರೆ ಪಿಕ್ಚರ್ ತೋರಿಸ್ತಾರೆ ಜನ, ಅವ್ರಿಗೆ ಬೇಕಲ್ಲ, ಅವ್ರು ಸಂಪಾದನೆ ಮಾಡ್ಕೊಳ್ಳೋದು ಬೇಡ, ಅವ್ರ ಮೇಲೂ ನಾವು ತಪ್ಪು ಹೇಳಂಗಿಲ್ಲ ಸರ್. ಹೌದು. ಹೆಂಗ್ ಸರ್ ತಪ್ಪು ಹೇಳಲಿ? ಅವ್ರು ಪಾಪ ಓದ್ಬಿಟ್ಟು ಅಷ್ಟೊಂದು ಬುಕ್ ಓದಿರ್ತಾರೆ, ಅವ್ರು ಜೀವನ ಮಾಡೋದು ಬೇಡವಾ? ಕರೆಕ್ಟ್. ಕೆಲಸ ಕಾರ್ಯ ಸಿಕ್ಕಿರಲ್ಲ. ಕರೆಕ್ಟ್ ಅಲ್ವಾ? ಪಿಜ್ಜಾ ತಿನ್ಬೇಕು, ಬರ್ಗರ್ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು ಅಲ್ವಾ ಸರ್? ಆಮೇಲೆ ಅದೆಲ್ಲ ತಿಂದಿದ್ದು ಡಾಕ್ಟರ್ಸ್ಗೆ ಫೀಸ್ ಕೊಡಬೇಕು ಅಲ್ವಾ? ಹೌದು. ಅಷ್ಟೆಲ್ಲ ಅವ್ರು ಸಂಪಾದನೆ ಮಾಡ್ಕೊಳಕ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಇದನ್ನ ನೀನು ಅರ್ಥ ಮಾಡ್ಕೋ. ಈ ಒಂದು ವರ್ಡಲ್ಲಿ ಹೇಳ್ಬೇಕಾರೆ ನೀನು ಇಂಡಿಯನ್ ಥರ ಏನಾದ್ರು ಯಾರು ಥಿಂಕ್ ಮಾಡಿಬಿಟ್ರೆ ಐ ಆಮ್ ಅನ್ ಇಂಡಿಯನ್ ಅನ್ನೋ ಒಂದು ಇಂಡಿಯನ್ ಥಿಂಕಿಂಗ್ ಏನಾದ್ರು ಬಂದ್ಬಿಟ್ರೆ ಯಾವುದಕ್ಕೂ ಸಿಕ್ಕಾಕೊಳ್ಳಲ್ಲ. ಅವರು ಸೂಪರಾಗಿ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಟಿಮೇಟ್ ಆಗಿ ಖುಷಿಯಾಗಿ ಅವ್ರ ಜೀವನ ನಡೆಸೋದಕ್ಕೆ ಅವ್ರಿಗೆ ಐಡಿಯಾ ಬಂದ್ಬಿಡುತ್ತೆ ಸರ್. ಅನ್ವಾಂಟೆಡ್ ಅಟ್ರಾಕ್ಷನ್ಗೆ ಹೋಗ್ಬಾರ್ದು ಅಷ್ಟೇ. ಇಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ನನ್ಗೆ ಗೊತ್ತು ಮಾಡೋಕ್ಕೆ. ನಿಮ್ಗೆ ಅರ್ಥ ಆಯ್ತು? ಅರ್ಥ ಆಯ್ತು ಸರ್, ಅರ್ಥ ಆಯ್ತು, ನೀಟಾಗಿ ಅರ್ಥ ಆಯ್ತು. ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ, ಇದೇ ಬೇಕಾಗಿರೋದು. ಇನ್ ಕೇಸ್ ನಾನೇ ಹೇಳಿದ್ರು ನಿಮಗೆ ಒಂದು 10 ಲಕ್ಷ ಬಂದ್ಬಿಡುತ್ತಪ್ಪ ತಿಂಗಳಿಗೆ, ಒಂದು 10 ಲಕ್ಷ ಒಂದು ವಾರಕ್ಕೆ ಬಂದ್ಬಿಡುತ್ತೆ, ಇಲ್ಲ ಒಂದು 10 ಲಕ್ಷ ವರ್ಷಕ್ಕೆ ಬಂದ್ಬಿಡುತ್ತೆ, ನಂಬಾರ್ದು. ಅದಕ್ಕೆ ನಾನು ಹೇಳ್ಕೊಂಬಂದೆ, ಅವ್ರ ಸ್ಟೇಟಸ್ಗೆ, ಅವ್ರ ಇನ್ವೆಸ್ಟ್ಮೆಂಟ್ಗೆ ಅವ್ರು ಯಾವ ಪ್ರಾಡಕ್ಟ್ ಬಂದು ಸೆಲೆಕ್ಟ್ ಮಾಡಬೇಕು ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗಿಷ್ಟು, ನನಗೆ ಒಂದು ವರ್ಷದಲ್ಲಿ ಇಷ್ಟು ಬರುತ್ತಪ್ಪ, ಇದು ಬಿಸ್ನೆಸ್ಸು. ಸ್ಟಾಕ್ ಮಾರ್ಕೆಟ್ ಅನ್ನೋದು ಬಿಸ್ನೆಸ್ಸು, ವರ್ಷಕ್ಕೆ ನನಗೆ ಇಷ್ಟು ಬರುತ್ತೆ ಅಂತ ತನಗೆ ತಾನೇ ಗೊತ್ತಾಗುತ್ತಲ್ಲ. ಆ ತನಗೆ ತಾನೇ ಇಷ್ಟು ಬರುತ್ತೆ ಅಂತ ಗೊತ್ತಾಗಿದ್ದು ಯಾರಾದರೂ ಒಬ್ರು ಹೇಳೋರಿದ್ರೆ ಅದರಿಂದ ಹೋದ್ರೆ ಪರವಾಗಿಲ್ಲ. ಸುಮ್ಮನೆ ಪಿಕ್ಚರ್ ತೋರಿಸ್ಬಿಟ್ಟು ಹೋದ್ರೆ ಅವ್ರ ಪಾಪ ಏನು ಸರ್, ಎಲ್ಲಿಂದ ಸರ್ ಮುಕ್ತಿ ಸಿಗುತ್ತೆ? ಸೊ ಏನು ಗೊತ್ತಾ, ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ಕಿತ್ತೋಗಿರೋ ಚಪ್ಪಲಿಗೂ ಮನುಷ್ಯ ಹೆಣ ಆದರೆ ಅವನಿಗಿಲ್ಲ ಸರ್. ನೋಡಿ, ಫಾರ್ ಎಕ್ಸಾಂಪಲ್ ಒಂದೆಲ್ಲ ಹೋಗ್ತಾ ಇರ್ತೀವಿ, ಚಪ್ಪಲಿ ಹಾಕೊಂಡು ಹೋಗ್ತಾ ಇರ್ತೀವಿ, ಚಪ್ಪಲಿ ಕಿತ್ತೋಗುತ್ತೆ. ಆ ರೋಡಲ್ಲಿ ಒಂದು ಸ್ವಲ್ಪ ಫ್ರೆಂಡ್ಸ್ ಮನೇನೂ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾಳೆ ತಗೊಂಡು ಹೋಗ್ತೀನಪ್ಪ, ಅಲ್ಲಿ ಹೊಲ್ಸ್ಕೊಂಡು ಹೋಗ್ತೀನಿ ಅಂದರು, ಬಿಟ್ಬಿಟ್ಟು ಹೋಗ್ಬಿಡ್ಬೋದು. ಹೌದಾ, ಓಕೆ ಅಂತ. ಅದೇ ಒಂದು ಹೆಣ ಮನುಷ್ಯ ಸತ್ತೋದ್ಮೇಲೆ ಹಿಂಗೆ ಹೋಗ್ತಾ ಇದ್ದೆ, ನಾನು ನಾಳೆ ಬಂದು ತಗೊಳ್ತೀನಿ, ನಿದ್ದೆ ಬರ್ತಾ ಇದೆ, ನಾನು ಮನ್ಕೊಂಡ್ಬಂದು ನಾಳೆ ಬಂದು ತಗೊಂಡೋಗ್ತೀನಿ, ಹೆಣ ಇಲ್ಲಿ ಇಟ್ಟೋಗ್ತೀನಿ ಅಂದ್ರೆ ಇಸ್ಕೊಳ್ತಾರ? ಇಟ್ಕೊಳ್ತಾರ ಸರ್? ಇಲ್ಲ. ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿಗೆ ಮನುಷ್ಯ ಬೆಲೆ ಇಲ್ಲ ಸತ್ತ ಮೇಲೆ, ಕರೆಕ್ಟಾ? ಅದೇ ಸತ್ತ ಮೇಲೆ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ತರ ಇದ್ದು ಒಳ್ಳೆ ಬೆಳೆದಿದ್ರೆ ಸ್ವಲ್ಪ ರೆಸ್ಪೆಕ್ಟ್ ಬಂದ್ಬಿಡುತ್ತೆ, ಆ ಹೆಣಕ್ಕೂ ಬೆಲೆ ಬರುತ್ತೆ. ಇಲ್ಲರೆ ಈ ಹೆಣ್ಣನ ಇಟ್ಕೊಂಡು ನನಗೆ ದರಿದ್ರ ಸುತ್ಕೊಂಡ್ಬಿಡುತ್ತೆ, ಇವನೋಗಿ ಹೆಂಡತಿ ಮಕ್ಕಳನ್ನೆಲ್ಲ ಹಾಳು ಮಾಡಿ ಇರೋದೆಲ್ಲ ಕಳ್ಕೊಂಡು ಸಂಪಾದನೆ ಮಾಡಿದೆಲ್ಲ ಕಳ್ಕೊಂಡು ಯಾವುದೋ ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿ ಜೂಜಾಡ್ಬಿಟ್ಟು ಬಂದ್ಬಿಟ್ಟು ಅವನು ಹೆಣ ಇಲ್ಲಿ ನಮ್ಮನೆ ಹತ್ರ ಹಾಕಿ ಇಟ್ಟೋಗ್ತೀವಿ ಅಂತ ಫ್ರೆಂಡೇ ಹೇಳ್ತಾರೆ, ಎತ್ಕೊಳ ಫಸ್ಟ್ ಇಲ್ಲಿಂದ ಅಂತ. ಕರೆಕ್ಟಾ? ಅಷ್ಟೇ ಮರ್ಯಾದೆ ಸಿಗೋದು. ಜೀವನ ನಮಗೆ ನಾವು ಮಾಡೋ ಬಿಸ್ನೆಸ್ಸು, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಇವತ್ತೇ ನಮಗೆಲ್ಲ ತಿಳ್ಕೊಂಬಿಡ್ಬೇಕು. ನಾವು ಹೋಗಿ ಸಾವಿನ ಹೆಣ ಇದೆಯಲ್ಲ, ಸಾವಿನ ಹಾಸಿಗೆ ಅಲ್ಲಿ ಮನ್ಕೊಂಡು ಯೋಚನೆ ಮಾಡಬಾರ್ದು, ನಾನು ಮಾಡ್ತಾ ಇರೋದು ಕರೆಕ್ಟಾ ಅಂತ. ಅಲ್ಲಿ ಹೋಗಿ ಯೋಚನೆ ಮಾಡಿದ್ರೇನು ಬಿಟ್ರೇನು ಸರ್, ಅಲ್ವಾ? ಕರೆಕ್ಟ್. 120 ವರ್ಷ ಮುದ್ಕ ಹುಡುಗಿನ ಲವ್ ಮಾಡ್ದಂಗೆ ಅಲ್ವಾ? ಸೊ ಯಾವುದೇ ಥರದ್ದು ಬಣ್ಣದ ಮಾತಿಗೆ ಮೋಜಾಗದೆ ಪಿಕ್ಚರ್ಗಳು ತೋರಿಸ್ತಾ ಇರ್ತಾರೆ. ಇವತ್ತಿರೋ ಸೊಸೈಟಿ ಹಂಗೆ, ಯಾರಿಗೂ ಬದುಕಕ್ಕಾಗ್ತಾ ಇಲ್ಲ ಅಲ್ವಾ? ಎಕ್ಸ್ಪೆಕ್ಟೇಷನ್ ಜಾಸ್ತಿ, ವರಮಾನ ಕಡಿಮೆ, ಕರೆಕ್ಟಾ? ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ವರಮಾನ ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಹಂಗೆ ಹೇಳಿದ್ರೇನೆ ಎಲ್ಲರೂ ಹೋಗೋದು. ನಿನ್ಗೆ ಬಂದ್ಬಿಡುತ್ತೆ ಅಂದ್ರೆ ಅವ್ರು ಬಂದ್ಬಿಡುತ್ತೆ. 500 ರೂಪಾಯಿ ಕೊಟ್ಬಿಡ, ನಿನ್ಗೆ 5 ಲಕ್ಷ ಮಾಡೋಕ್ಕೆ ಕೇಳ್ಕೊಟ್ಬಿಡ್ತೀನಿ. ಅದು ಎಂತ ಆ ಥರ ಇದೆಲ್ಲ ಇಲ್ಲದೆ ನನಗೆ ಗೊತ್ತಿರೋಂಗೆ ಯಾವುದೇ ಆ ದುರಾಸೆಗೆ ನಮ್ಮನ್ನ ಬಲಿ ಕೊಡೋದು ಬೇಡ. ದುರಾಸೆ ಬಂದು ಬಲಿ ಕೊಡೋದೇ ದೊಡ್ಡ ಸಮಸ್ಯೆ ಎಲ್ಲ ಬಿಸ್ನೆಸ್ಸಲ್ಲೂ, ಸ್ಟಾಕ್ ಮಾರ್ಕೆಟ್ ಒಂದರಲ್ಲೇ ಅಲ್ಲ. ಕ್ಲಿಯರ್? ಹೌದೌದು ಸರ್. ಅಂದರೆ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಈ ಕಾರ್ಯಕ್ರಮ. ಈ ಪ್ರೋಗ್ರಾಮ್ ಒನ್ಸ್ ಟೆಲಿಕಾಸ್ಟ್ ಆದರೆ ಇವಾಗ ಸಾಕಷ್ಟು ಜನ, ಅಂದರೆ ಹೊಸಬ್ರು ಯಾರಾದ್ರು ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತ ಇರೋರು, ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಕನ್ಫ್ಯೂಷನಲ್ಲಿ ಇರೋರು, ಹೆಂಗೆ ಟ್ರೇಡ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಾಗಲಿ, ಆ್ಯಂಡ್ ಈ ರಾಂಗ್ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ, ರಾಂಗ್ ಟ್ರೇಡಿಂಗ್ ಮಾಡ್ಕೊಂಡು ಕಳ್ಕೊತಾರವ್ರು, ಅವರೆಲ್ರಿಗೂ ಈ ಒಂದು ಪ್ರೋಗ್ರಾಮ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗಂತೂ ಸಖತ್ ಕ್ಲಾರಿಟಿಗಳು ಸಿಕ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್.
ನೀವು ಮಾತಾಡಿದಂಥ ರಿಯಾಲಿಟಿ, ನೀವು ಹೇಳಿದಂಥ ನಿಜ, ಈ ಸ್ಟಾಕ್ ಮಾರ್ಕೆಟ್ ಒಳಗಿರೋ ಸತ್ಯಗಳನ್ನ ನೀವು ಹೇಳಿದ್ರಿ ಗೊತ್ತಾ, ಇದೆಲ್ಲ ತುಂಬ ಚೆನ್ನಾಗಿದೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಮೈ ಪ್ಲೆಷರ್ ಸರ್. ಸರ್ ಸದ್ಯಕ್ಕೆ ಇವಾಗ ನಾನು ಬರ್ಕೊಂಡಿರೋ ಕ್ವಶನ್ಸ್ ಆಗೋಯ್ತು, ಬಟ್ ಇನ್ನೊಂದಷ್ಟು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಂಗೆ ಅಂದರೆ ಒಂದು ಆಸೆ ಆಗ್ತಾ ಇದೆ. ಸೊ ಪ್ರಾಬ್ಲಿ ನಾನು ಟೀಮ್ ಜೊತೆ ಕೂತ್ಕೊಂಡು ಇನ್ನೊಂದಷ್ಟು ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊತೀನಿ ಸರ್. ಖಂಡಿತ ನೀವು ಇನ್ನೊಂದು ಸತಿ ಯಾವಾಗಾದ್ರೂ ನೀವು ಫ್ರೀ ಟೈಮ್ ನಮಗೆ ಮಾಡ್ಕೊಂಡು ಕೊಟ್ಟರೆ ಇದೇ ಥರ ಇನ್ನೊಂದಷ್ಟು ಕ್ವಶನ್ಸು ಸರ್, ಒಂದು ಸ್ವಲ್ಪ ಎಲ್ರಿಗೂ ಈಸಿ ಆಗಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನ್ನೋ ಥರ, ನನಗಾಗಲಿ ಹೊಸಬ್ರಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗಾಗಲಿ, ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಇದ್ದಾರೆ ಅವ್ರೆಲ್ರಿಗೂ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಸೆಟ್ ಆಫ್ ಕ್ವಶನ್ಸ್ ನಾನು ರೆಡಿ ಮಾಡ್ಕೊಂಡು ಯಾವುದೇ ಇದ್ರೂ ಕಾಮನ್ ಪೀಪಲ್ಗೆ ವ್ಯಾಲಿಡ್ ಆಗುವಂಥದ್ದು, ಅವ್ರಿಗೆ ತುಂಬ ಉಪಯೋಗ ಆಗುವಂಥದ್ದು ಅಂದರೆ ಕುತ್ಕೊಂಡ್ಬಿಡೋಣ. ಶೋರ್ ಸರ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಬಾಯ್ ಸರ್. ಎಸ್ ಸರ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ.